ಸ್ವಲ್ಪ ಆಗಲೇ ಇಟ್ಕೊಳ್ಳಿ ಸರ್. ಸರ್ ಸ್ವಲ್ಪ ಅಣ್ಣ ಕಾಣಿಸ್ಲಿ ಎಮ್ ಎಲ್ ಅವ್ರು ಕಾಣಿಸ್ಲಿ. ಸರ್ ಸರ್ ಸ್ವಲ್ಪ ಅಣ್ಣ ಕಾಣಿಸ್ಲಿ ಎಮ್ ಎಲ್ ಅವ್ರು ಕಾಣಿಸ್ಲಿ. ಸರಿ. ಸ್ವಲ್ಪ ಆಗಲೇ ಇಟ್ಕೊಳ್ಳಿ ಸರ್. ಸರ್ ಸ್ವಲ್ಪ ಅಣ್ಣ ಕಾಣಿಸ್ಲಿ ಎಮ್ ಎಲ್ ಅವ್ರು ಕಾಣಿಸ್ಲಿ. ಆನೇಕಲ್ಗೆ RTO ಕಚೇರಿ ಇರಲಿಲ್ಲ ಮೊದಲು. ಎಲ್ಲರೂ ಹೊಸರೋಡಲ್ಲಪ್ಪ ಬಿಳ್ಳೆಕಳ್ಳಿಗೆ ಹೋಗ್ಬೇಕಾಗಿತ್ತು. ಆನೇಕಲ್ ತಾಲೂಕಿನವರು ಎಲ್ಲರೂ ಹೋಗ್ಬೇಕಾಗಿತ್ತು. ನಾನು ಹಿಂದೆ ಇದೇ ಇಲಾಖೆ RTO ಕಚೇರಿ ಸ್ಯಾಂಕ್ಷನ್ ಆಯಿತು. ಕನ್ನಡ ಇರಲಿಲ್ಲ, ಬಾಡಿಗೆ ಜಾಗದಲ್ಲಿ ಇದು ಟ್ರಾಕ್ಟರ್ ಜಾಗ ಇರ್ತದೆ. ಅದಕ್ಕೆ 4 ಕೋಟಿ ಸೊ RTO ಕಚೇರಿ ಇವತ್ತು ಆನೇಕಲ್ಗೂ ಇನ್ನೂ ಒಂದು ಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಗ ಕೊಡಿ ಅಂತ ಹೇಳಿದ್ದೀನಿ. ಆಮೇಲೆ ಎರಡನೇದಾಗಿ ಇಲ್ಲಿ ಮಾರ್ಕೆಟು, ನಾನು ಹಿಂದೆ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದಾಗ ಹಣ್ಣಿನ ಮಾರ್ಕೆಟು ಜ್ಞಾಪಕ ಇದೆ. ಮೂರ್ತಿಯವರು ನಾನು ಬಂದು ಶಂಕುಸ್ಥಾಪನೆ ಮಾಡಿದ್ವಿ. ಆಮೇಲೆ ನಾನೇ ಉದ್ಘಾಟನೆ ಮಾಡಿದಾಗ ಕೃಷ್ಣ ಅವರು CM ಆಗಿದ್ದಾಗ ನಾನೇ ಬಂದು ಉದ್ಘಾಟನೆ ಮಾಡಿದ್ದೆ. ಮತ್ತು ಶಿವಣ್ಣವರು ಅತಿಬೆಲೆಯಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ದಾರೆ. ಒಂದು ಜಾಗ ಇರಲಿಲ್ಲ. ಈಗ ಗುರುಸ್ವಾಮಿಯವರು 1 ಎಕರೆ ಕೊಟ್ಟಿದ್ದಾರೆ. ನಮ್ಮದು ಗೇರ್ ತಂದಿದ್ದು 1 ಎಕರೆ ಇತ್ತು. ಈಗ ಟೆಂಪ್ರರಿಯಾಗಿ ಅಲ್ಲಿ ಮಾಡಿದ್ದೀವಿ, ಅದನ್ನು ಪರ್ಮನೆಂಟಾಗಿ ಮಾಡ್ತೀವಿ. ಆಮೇಲೆ ಆನೇಕಲ್ ಬಸ್ ಸ್ಟ್ಯಾಂಡು ಸ್ವಲ್ಪ ಇನ್ನೂ ವಿಶಾಲವಾಗಿ ಆಗಬೇಕು, ಹೈಟೆಕ್ ಆಗಬೇಕು ಅಂತ ಕೇಳ್ತಾರೆ.